ಒಂದು ಕಾಲದಲ್ಲಿ ತಡರಾತ್ರಿ ಹಸಿವಾದ್ರೆ ಎರಡೇ ಆಯ್ಕೆ. ಒಂದು, ಹೊರಗಡೆ ಹೋಗಿ ತಿನ್ನಬೇಕು, ಇಲ್ಲ ಹಸಿವಿನಿಂದ ಮಲಗಬೇಕು. ಆದರೆ 3 ಯುವಕರಿಗೆ ಬಂದ ಐಡಿಯಾ ಇವತ್ತು ಜನರ ಜೀವನವನ್ನೇ ಬದಲಾಯಿಸಿದೆ. ಆ ಐಡಿಯಾ ಸ್ವಿಗ್ಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. 2014ರಲ್ಲಿ ಶ್ರೀಹರ್ಷ ಮಜೇಟಿ ಮತ್ತು ಅವರ ತಂಡ ಫುಡ್ ಡೆಲಿವರಿ ವ್ಯವಹಾರವನ್ನು ಆರಂಭಿಸಿದರು. ಆರಂಭದಲ್ಲಿ ಎಲ್ಲರೂ ನಕ್ಕರು. ಇದು ಭಾರತದಲ್ಲಿ ವರ್ಕೌಟ್ ಆಗಲ್ಲ ಅಂದರು. ಈ ಟ್ರಾಫಿಕ್ನಲ್ಲಿ ಟೈಮ್ಗೆ ಊಟ ಹೇಗೆ ಹೋಗುತ್ತೆ ಅಂತ ಪ್ರಶ್ನಿಸಿದ್ರು. ನಿಮ್ಮ ಜೊತೆ ರೆಸ್ಟೋರೆಂಟ್ಸ್ ಕೆಲಸ ಮಾಡುತ್ತಾ ಅಂದ್ರು. ಪ್ರತಿದಿನ ಹೊಸ ಸಮಸ್ಯೆ, ಹೊಸ ಸವಾಲು. ಆದರೆ ಆ ಯುವಕರು ನಂಬಿಕೆ ಬಿಡಲಿಲ್ಲ. ಅವರು ಗ್ರಾಹಕರ ಅನುಭವ, ಊಟ ಬಿಸಿಯಾಗಿರಬೇಕು, ಸಮಯಕ್ಕೆ ತಲುಪಬೇಕು, ಆರ್ಡರ್ ಸುಲಭವಾಗಿರಬೇಕು. ಹೀಗೆ ಸ್ವಿಗ್ಗಿ ಕತೆ ಆರಂಭ ಆಯಿತು. ಇನ್ನೇನು ಎಲ್ಲವೂ ಚೆನ್ನಾಗಿತ್ತು ಅನ್ನುವಾಗ ಕೋವಿಡ್ ಬಂತು. ದೇಶವೇ ಲಾಕ್ಡೌನ್, ರೆಸ್ಟೋರೆಂಟ್ಸ್ ಬಂದ್, ಜನರಲ್ಲಿ ಭಯ. ಆಗ ಎಲ್ಲರೂ ಅಂದುಕೊಂಡ್ರು ಇನ್ನ ಸ್ವಿಗ್ಗಿ ಕತೆ ಮುಗೀತು ಅಂತ. ಆಗ ಸ್ವಿಗ್ಗಿ ಮತ್ತೊಂದು ಹೆಜ್ಜೆ ಇಡ್ತು. ಅದೇ ಕೇವಲ ಊಟ ಮಾರಲ್ಲ, ದಿನಸಿ ಅಗತ್ಯ ವಸ್ತುಗಳ ಡೆಲಿವರಿ. ಹೀಗೆ ಸಮಯವನ್ನೇ ಅವಕಾಶವಾಗಿ ಮಾಡಿಕೊಳ್ತು. ಜಗತ್ತೇ ನಿಂತಿದ್ದ ಟೈಮಲ್ಲಿ ಸ್ವಿಗ್ಗಿ ಹೊಸ ದಾರಿಯನ್ನು ನೋಡ್ತು. ನಂತರ ಇನ್ಸ್ಟಾಮಾರ್ಟ್ ಮೊದಲಾದ ಸೇವೆಗಳ ಮೂಲಕ ಇನ್ನಷ್ಟು ವೇಗವಾಗಿ ಬೆಳೀತು. ಸ್ವಿಗ್ಗಿ ನಮಗೆ ಕಲಿಸುವ ದೊಡ್ಡ ಪಾಠ ಏನಂದ್ರೆ, ಸಂಕಷ್ಟ ಬಂದಾಗ ಅಳೋದಲ್ಲ, ಅವಕಾಶ ನೋಡಬೇಕು. ನೆನಪಲ್ಲಿಟ್ಕೊಳ್ಳಿ, ದೊಡ್ಡ ಕಂಪನಿಗಳು ಸಾಮಾನ್ಯ ದಿನಗಳಲ್ಲಿ ಹುಟ್ಟಲ್ಲ, ಕಷ್ಟದ ಸಂದರ್ಭದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರಗಳಿಂದ ಹುಟ್ಟುತ್ತೆ. 3 ಮಂದಿಯ ಸಣ್ಣ ಆಲೋಚನೆ ಇವತ್ತು ಕೋಟ್ಯಾಂತರ ಜನರ ದೈನಂದಿನ ಜೀವನದ ಭಾಗವಾಗಿದೆ. ನಿಮ್ಮ ಜೀವನದಲ್ಲಿ ಎದುರಾಗುವ ದೊಡ್ಡ ಸಮಸ್ಯೆ ಮುಂದೆ ನಿಮ್ಮ ದೊಡ್ಡ ಅವಕಾಶ ಆಗಿರಬಹುದು. ಇದೇ ಸ್ವಿಗ್ಗಿ ಕಮ್ಬ್ಯಾಕ್ ಮೈಂಡ್ ಸೆಟ್. ಸೊ ನೀವು ಎದುರಿಸಿದ ದೊಡ್ಡ ಸಮಸ್ಯೆ ಏನು? ನಂತರ ಅದರಿಂದ ಸಿಕ್ಕ ದೊಡ್ಡ ಅವಕಾಶ ಏನು? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.